ಇನ್ನು ಬೆಂಗಳೂರಿನಲ್ಲಾದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಶಂಕಿತನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಂಬ್ ಸ್ಫೋಟ ಮಾಡಿದಂತಹ ಆರೋಪಿ ಬಗ್ಗೆ ಕೆಲವು ಸುಳಿವುಗಳು ಸಿಕ್ಕಿದಾವೆ. ಆರೋಪಿಯ ಮಾಹಿತಿಯನ್ನು ಬಹಿರಂಗಪಡಿಸೋದಕ್ಕೆ ಆಗೋದಿಲ್ಲ. ಆತ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಬಹಿರಂಗಪಡಿಸೋದಕ್ಕಾಗೋದಿಲ್ಲ. ಈ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಬೀದರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹುಡುಕ್ತಾ ಇದ್ದಾರೆ. ಎರಡು ಈಗ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಮ್ಮ CCB ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಭಾಳ ಸೀರಿಯಸ್ ಆಗಿ ಹುಡುಕ್ತಾ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಕ್ಕೋಸ್ಕರ. ಕೆಲವು ಸುಳುಗಳು ಸಿಕ್ಕಿದಾವೆ, ಅವೆಲ್ಲ ಹೇಳಕ್ಕಾಗಲ್ಲ. ಹುಡುಕ್ತಾ ಇದ್ದಾರೆ. ಎರಡು ಈಗ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಮ್ಮ CCB ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಭಾಳ ಸೀರಿಯಸ್ ಆಗಿ ಹುಡುಕ್ತಾ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಕ್ಕೋಸ್ಕರ. ಕೆಲವು ಸುಳುಗಳು ಸಿಕ್ಕಿದಾವೆ, ಅವೆಲ್ಲ ಹೇಳಕ್ಕಾಗಲ್ಲ. ಹುಡುಕ್ತಾ ಇದ್ದಾರೆ. ಎರಡು ಈಗ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಮ್ಮ CCB ಮಾಡ್ತಾ ಇದ್ದಾರೆ. ಸೊ ಇಬ್ಬರು ಭಾಳ ಸೀರಿಯಸ್ ಆಗಿ ಹುಡುಕ್ತಾ ಇದ್ದಾರೆ ಅವ್ರನ್ನ ಪತ್ತೆ ಹಚ್ಚಕ್ಕೋಸ್ಕರ. ಕೆಲವು ಸುಳುಗಳು ಸಿಕ್ಕಿದಾವೆ, ಅವೆಲ್ಲ ಹೇಳಕ್ಕಾಗಲ್ಲ. ಹುಡುಕ್ತಾ ಇದ್ದಾರೆ. ಇಲ್ಲಿ ಶಂಕಿತನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇತ್ತು. ಯಾವ ಕಾರಣಕ್ಕಾಗಿ ಈತನನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡೋದಕ್ಕಾಗಲಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಸಾಕಷ್ಟು ಎದುರಾಗ್ತಾ ಇತ್ತು. ಪ್ರಕರಣಕ್ಕೆ ಆತ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡಿದ್ದ. ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೂ ಮುಂಚೆ ಹಲವಾರು ಬಸ್ಗಳನ್ನು ಚೇಂಜ್ ಮಾಡಿದ್ದಾನೆ, ಬಟ್ಟೆಗಳನ್ನು ಕೂಡ ಬದಲಾವಣೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಆತ ಯಾವುದೇ ರೀತಿಯಲ್ಲೂ ಕೂಡ ಬಸ್ನಲ್ಲಿ ತೊಂದರೆ ಆಗದಂತೆ, ಅಂದರೆ ಯಾರೊಂದಿಗೂ ಮಾತನಾಡೋದಕ್ಕೆ ಅವಕಾಶ ಸಿಗದಂತೆ ದಿನದ ಬಸ್ ಪಾಸ್ ಕೂಡ ಪಡೆದುಕೊಂಡಿದ್ದಾನೆ. ಅದೇ ರೀತಿಯಾಗಿ ಆತ ಯಾವುದೇ ಒಂದು ಬಸ್ನಲ್ಲಿ ತಿರುಗಾಡುವಂತಹ ಸಂದರ್ಭದಲ್ಲಿ ನಿರಂತರವಾಗಿ ಮಾಸ್ಕನ್ನು ಧರಿಸಿಯೇ ತಿರುಗಾಡಿದ್ದಾನೆ. ಯಾರನ್ನಾದರೂ ಮಾತಾಡಿಸಿರುವಂತಹ ವ್ಯಕ್ತಿಗಳನ್ನಾದರೂ ವಿಚಾರಣೆ ಮಾಡಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತ ನೋಡಿದ್ರೆ ಯಾರೊಂದಿಗೂ ಕೂಡ ಆತ ಮಾತನಾಡುವಂತಹ ಕೆಲಸ ಕೂಡ ಮಾಡಿಲ್ಲ. ಅಂದರೆ ಬಹಳಷ್ಟು ಪ್ಲ್ಯಾನ್ಫುಲ್ಲಾಗಿ ಈ ಒಂದು ಬ್ಲಾಸ್ಟನ್ನು ಆತ ಮಾಡಿರುವಂಥದ್ದು. ಅದೇ ರೀತಿಯಾಗಿ CM ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಪ್ರಕರಣವನ್ನು ನಾವು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಇಡೀ ಸಿಲಿಕಾನ್ ಸಿಟಿಯನ್ನು ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುಳಿವು ಕೂಡ ಸಿಕ್ಕಿದೆ ತನಿಖಾಧಿಕಾರಿಗಳಿಗೆ. ಆದರೆ ಏನೆಲ್ಲ ಒಂದು ಮಾಹಿತಿಗಳು ಲಭ್ಯ ಆಗಿದೆ, ಏನೆಲ್ಲ ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದನ್ನು ಕೂಡ ಬಹಿರಂಗ ಪಡಿಸೋದಿಲ್ಲ. ಆದಷ್ಟು ಬೇಗ ಆತನನ್ನು ಬಂಧಿಸುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಅವರು ಕೂಡ ಮಾತನಾಡಿದ್ದಾರೆ.